ಲಿನಕ್ಸ್ ಫೈಲ್ ಗುಣಲಕ್ಷಣಗಳ ಬಗ್ಗೆ ಇರುವ ಈ ಸ್ಪೋಕನ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಟ್ಯುಟೋರಿಯಲ್ಗೆ ಪೂರ್ವಾಪೇಕ್ಷಿತವಾದ ಅಂಶಗಳೆಂದರೆ ಎಕ್ಸಾಂಪಲ್1, ಎಕ್ಸಾಂಪಲ್2, ಎಕ್ಸಾಂಪಲ್3, ಎಕ್ಸಾಂಪಲ್4, ಎಕ್ಸಾಂಪಲ್5 ಮತ್ತು ಟೆಸ್ಟ್ ಚೌನ್ ಎಂಬ ಹೆಸರಿನ ಖಾಲಿ ಫೈಲ್ಗಳನ್ನು ನಿರ್ಮಿಸುವುದು. ದಯವಿಟ್ಟು ಟೆಸ್ಟ್ ಅಂಡರ್ಸ್ಕೋರ್ ಚೌನ್ ಮತ್ತು ಡೈರೆಕ್ಟರಿ1 ಎಂಬ ಹೆಸರಿನ ಖಾಲಿ ಡೈರೆಕ್ಟರಿಯನ್ನು ರಚಿಸಿ. ಫೈಲ್ಗಳ ಲಕ್ಷಣವನ್ನು ಮೆಟಾಡೇಟಾ ಎನ್ನುತ್ತಾರೆ. ಇದು ಕಂಪ್ಯೂಟರ್ ಫೈಲ್ ಅನ್ನು ವಿವರಿಸುತ್ತದೆ ಅಥವಾ ಅದಕ್ಕೆ ಸಂಬಂಧಿಸಿರುತ್ತದೆ. ಫೈಲ್ ಲಕ್ಷಣವೆಂದರೆ ಅದೊಂದು ಸೂಚ್ಯಂಶವಾಗಿದೆ. ಅದರಲ್ಲಿ ಫೈಲ್ನ ಯಜಮಾನ ಯಾರು, ಅದು ಯಾವ ಪ್ರಕಾರದಲ್ಲಿದೆ, ಅದರ ಪ್ರವೇಶಾನುಮತಿ ಇತ್ಯಾದಿಗಳ ವಿವರಣೆ ಇರುತ್ತದೆ. chown ಎಂಬ ಕಮಾಂಡ್ ಅನ್ನು ಫೈಲ್ನ ಅಥವಾ ಡೈರೆಕ್ಟರಿಯ ಯಾಜಮಾನ್ಯವನ್ನು ಬದಲಿಸಲು ಬಳಸಲಾಗುತ್ತದೆ. ಇದು ಒಂದು ಅಡ್ಮಿನ್ ಕಮಾಂಡ್ ಆಗಿದೆ. ಹಾಗಾಗಿ ಕೇವಲ ಮೂಲ ಬಳಕೆದಾರನು ಫೈಲ್ ಅಥವಾ ಡೈರೆಕ್ಟರಿಯ ಯಾಜಮಾನ್ಯವನ್ನು ಬದಲಾಯಿಸಬಲ್ಲನು. chown ಕಮಾಂಡ್ ನ ಅನ್ವಯವು ಹೀಗಿದೆ: chown ಸ್ಪೇಸ್ ಆಪ್ಷನ್ಸ್ ಸ್ಪೇಸ್ ಯಜಮಾನನ ಹೆಸರು ಸ್ಪೇಸ್ ಫೈಲ್ನ ಹೆಸರು ಅಥವಾ ಡೈರೆಕ್ಟರಿಯ ಹೆಸರು. ನಾವು chown ಕಮಾಂಡ್ ನ ಜೊತೆಗೆ ಕೆಳಗಿನ ಆಯ್ಕೆಗಳನ್ನು ನೀಡಬಹುದು. -r ಇದರಿಂದ ನೀವು ಪ್ರಸ್ತುತ ಇರುವ ಡೈರೆಕ್ಟರಿಯ ಉಪಡೈರೆಕ್ಟರಿಯಲ್ಲಿನ ಫೈಲ್ಗಳ ಅನುಮತಿಯನ್ನು ಬದಲಾಯಿಸಬಹುದು. -c ಇದರಿಂದ ಪ್ರತಿ ಫೈಲ್ನ ಅನುಮತಿಯನ್ನು ಬದಲಾಯಿಸಬಹುದು. -f chown ಕಮಾಂಡ್ ನಲ್ಲಿ ಎರರ್ ಮೆಸೇಜ್ ಬರುವುದನ್ನು ತಡೆಯುತ್ತದೆ. ಈಗ ನಾವು ಕೆಲವು ಉದಾಹರಣೆಗಳನ್ನು ನೋಡೋಣ. ಅದಕ್ಕಾಗಿ ಟರ್ಮಿನಲ್ಗೆ ಹೋಗಿ ನಾವು ಖಾಲಿ ಫೈಲ್ಸ್ ಮತ್ತು ಫೋಲ್ಡರ್ಗಳನ್ನು ರಚಿಸಿದ್ದ ಡೈರೆಕ್ಟರಿಗೆ ಹೋಗೋಣ. ಅಲ್ಲಿಗೆ ಹೋಗಲು ಸಿಡಿ ಸ್ಪೇಸ್ ಡೆಸ್ಕ್ಟಾಪ್ /ಫೈಲ್ ಅಟ್ರಿಬ್ಯೂಟ್ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ. ಈಗ ಕಮಾಂಡ್ ಅನ್ನು ಟೈಪ್ ಮಾಡಿ: ls ಸ್ಪೇಸ್ -l ಸ್ಪೇಸ್ testchown ಎಂದರೆ TESTCHOWN ಮತ್ತು ಎಂಟರ್ ಒತ್ತಿ. ಇಲ್ಲಿ ನಾವು testchown ಎಂಬ ಫೈಲ್ನ ಯಜಮಾನ ಶಾಹಿದ್ ಎಂದು ನೋಡಬಹುದು. ಫೈಲ್ನ ಯಜಮಾನನನ್ನು ಬದಲಾಯಿಸಲು ಈ ಕಮಾಂಡ್ ಅನ್ನು ಟೈಪ್ ಮಾಡಿ: ಸುಡೊ ಸ್ಪೇಸ್ chown ಸ್ಪೇಸ್ ANUSHA ಅನುಷಾ ಸ್ಪೇಸ್ testchown ಎಂದರೆ TESTCHOWN ಮತ್ತು ಎಂಟರ್ ಒತ್ತಿ. ಸುಡೊ ಪಾಸ್ವರ್ಡ್ ನಮೂದಿಸಿ ಮತ್ತು ಎಂಟರ್ ಒತ್ತಿ. ಈಗ ls ಸ್ಪೇಸ್ -l ಸ್ಪೇಸ್ testchown ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ. ಇಲ್ಲಿ ನಾವು ಫೈಲ್ನ ಹೊಸ ಯಜಮಾನಿಯು ಅನುಷಾ ಎಂದು ನೋಡಬಹುದು. ಈಗ ನಾವು ಡೈರೆಕ್ಟರಿಯ ಯಾಜಮಾನ್ಯವನ್ನು ಬದಲಿಸುವುದು ಹೇಗೆ ಎಂದು ನೋಡೋಣ. ಈ ಕಮಾಂಡ್ ಅನ್ನು ಟೈಪ್ ಮಾಡಿ: ls -l ಮತ್ತು ಎಂಟರ್ ಒತ್ತಿ. ಇಲ್ಲಿ ನಾವು testchown ಎಂಬ ಡೈರೆಕ್ಟರಿಯ ಯಜಮಾನ ಶಾಹಿದ್ ಎಂದು ನೋಡಬಹುದು. ಡೈರೆಕ್ಟರಿಯ ಯಾಜಮಾನ್ಯವನ್ನು ಬದಲಾಯಿಸಲು ಈ ಕಮಾಂಡ್ ಅನ್ನು ಟೈಪ್ ಮಾಡಿ: ಸುಡೊ ಸ್ಪೇಸ್ chown ಸ್ಪೇಸ್ -R ಸ್ಪೇಸ್ ANUSHA ಅನುಷಾ ಸ್ಪೇಸ್ ಡೈರೆಕ್ಟರಿಯ ಹೆಸರಾದ test_chown ಮತ್ತು ಎಂಟರ್ ಒತ್ತಿ. ಅಗತ್ಯವಿದ್ದಲ್ಲಿ ಸುಡೊ ಪಾಸ್ವರ್ಡ್ ನಮೂದಿಸಿ ಮತ್ತು ಇನ್ನೊಮ್ಮೆ ಎಂಟರ್ ಒತ್ತಿ. ನಮ್ಮ ಅನುಕೂಲಕ್ಕಾಗಿ Ctrl+L ಒತ್ತುವ ಮೂಲಕ ಸ್ಕ್ರೀನ್ ಅನ್ನು ಕ್ಲಿಯರ್ ಮಾಡೋಣ. ಈಗ ls ಸ್ಪೇಸ್ -l ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ನಾವು ಡೈರೆಕ್ಟರಿಯ ಹೊಸ ಯಜಮಾನಿಯನ್ನು ಅನುಷಾ ಎಂದು ನೋಡಬಹುದು. chmod ಎಂಬ ಕಮಾಂಡ್ ಅನ್ನು ಒಂದು ಅಥವಾ ಹೆಚ್ಚಿನ ಫೈಲ್ಗಳ ಉಪಯೋಗದ ರೀತಿಯನ್ನು ಅಥವಾ ಅನುಮತಿಯನ್ನು ಬದಲಿಸಲು ಬಳಸಲಾಗುತ್ತದೆ. chmod ಕಮಾಂಡ್ ನ ಅನ್ವಯವು ಹೀಗಿದೆ: chmod ಸ್ಪೇಸ್ ಆಪ್ಷನ್ಸ್ ಸ್ಪೇಸ್ ಮೋಡ್ ಸ್ಪೇಸ್ ಫೈಲ್ನ ಹೆಸರು ಸ್ಪೇಸ್ chmod ಸ್ಪೇಸ್ ಆಪ್ಷನ್ಸ್ ಸ್ಪೇಸ್ ಫೈಲ್ನ ಹೆಸರು. ನಾವು chmod ಕಮಾಂಡ್ ನ ಜೊತೆಗೆ ಈ ಕೆಳಗಿನ ಆಯ್ಕೆಗಳನ್ನು ನೀಡಬಹುದು. -c ಬದಲಾದ ಫೈಲ್ಗಳ ಮುದ್ರಣದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. -f ಬದಲಾಗದ ಫೈಲ್ಗಳ ಮಾಹಿತಿಯು ಯೂಸರ್ಗೆ ತಿಳಿಯಬಾರದಿದ್ದಲ್ಲಿ ಈ ಆಯ್ಕೆಯನ್ನು ಉಪಯೋಗಿಸಲಾಗುತ್ತದೆ. ಉಪಯೋಗಗಳು ಅಥವಾ ಅನುಮತಿಗಳು ಈ ಕೆಳಗಿನಂತಿವೆ: w ಓದುವಿಕೆ, r ಬರೆಯುವಿಕೆ, x ಕಾರ್ಯಾನ್ವಯನ, s ಯೂಸರ್ನ ಅಥವಾ ಗುಂಪಿನ ಐಡಿಯ ವಿನ್ಯಾಸ. ಪರ್ಯಾಯವಾಗಿ ನಾವು 3 ಅಂಕಿಯ ಅಷ್ಟಕ ಸಂಖ್ಯೆಗಳಿಂದ ಅನುಮತಿಯನ್ನು ಸೂಚಿಸಬಹುದು.
ಮೊದಲ ಅಂಕಿಯು ಯಜಮಾನನ ಅನುಮತಿಗಾಗಿ ಇದೆ, ಎರಡನೆಯ ಅಂಕಿಯು ಗುಂಪಿನ ಅನುಮತಿಗಾಗಿ ಇದೆ ಮತ್ತು ಮೂರನೆಯ ಅಂಕಿಯು ಇತರ ಅನುಮತಿಗಾಗಿ ಇದೆ. ಅನುಮತಿಗಳನ್ನು ಕೆಳಗಿನ ಆಕ್ಟಲ್ ಮೌಲ್ಯಗಳನ್ನು ಸೇರಿಸಿ ಲೆಕ್ಕ ಹಾಕಲಾಗಿದೆ. 4 ಅದು ಓದುವಿಕೆ, 2 ಅದು ಬರೆಯುವಿಕೆ, 1 ಅದು ಕಾರ್ಯಗತಗೊಳಿಸುವಿಕೆ. ಈಗ ನಾವು ಚ್ಮೋಡ್ ನ ಕೆಲವು ಉದಾಹರಣೆಗಳನ್ನು ನೋಡೋಣ. ಟರ್ಮಿನಲ್ಗೆ ಹೋಗಿ example1 ಫೈಲ್ ಅನ್ನು ನಿರ್ವಹಿಸಲು ಬೇಕಾದ ಅನುಮತಿಯನ್ನು ನೀಡಲು ಕಮಾಂಡ್ ಬರೆಯಿರಿ. ಇದಕ್ಕೂ ಮುನ್ನ ನಾನು ಪುನಃ Ctrl+L ಒತ್ತುವ ಮೂಲಕ ಸ್ಕ್ರೀನ್ ಅನ್ನು ಸ್ವಚ್ಛಗೊಳಿಸುತ್ತೇನೆ. ಈಗ ಚ್ಮೋಡ್ ಸ್ಪೇಸ್ u+x ಸ್ಪೇಸ್ example1 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಈಗ ls ಸ್ಪೇಸ್ -l ಸ್ಪೇಸ್ example1 ಎಂದು ಟೈಪ್ ಮಾಡಿ ಬದಲಾವಣೆಗಳನ್ನು ನೋಡಲು ಎಂಟರ್ ಒತ್ತಿ. ಇಲ್ಲಿ ನೀವು example1 ಎಂಬ ಫೈಲ್ ಅನ್ನು ಓದುವ, ಬರೆಯುವ, ಕಾರ್ಯಗತಗೊಳಿಸುವ ಅನುಮತಿಯನ್ನು ಯಜಮಾನನಿಗೂ, ಓದುವ, ಕಾರ್ಯಗತಗೊಳಿಸುವ ಅನುಮತಿಯನ್ನು ಗುಂಪಿಗೂ ಮತ್ತು ಇತರರಿಗೆ ಕೇವಲ ಕಾರ್ಯಗತಗೊಳಿಸುವ ಅನುಮತಿಯನ್ನು ನೀಡಲಾಗಿದೆ ಎಂದು ನೋಡಬಹುದು. ಈಗ ಚ್ಮೋಡ್ ಸ್ಪೇಸ್ 751 ಸ್ಪೇಸ್ example1 ಎಂಬ ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ. ಈಗ ls ಸ್ಪೇಸ್ -l ಸ್ಪೇಸ್ example1 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ನೀವು ಮೇಲೆ ನೀಡಿದ ಕಮಾಂಡ್ example1 ಎಂಬ ಫೈಲ್ ಅನ್ನು ಓದುವ, ಬರೆಯುವ, ಕಾರ್ಯಗತಗೊಳಿಸುವ ಅನುಮತಿಯನ್ನು ಯಜಮಾನನಿಗೂ, ಓದುವ, ಕಾರ್ಯಗತಗೊಳಿಸುವ ಅನುಮತಿಯನ್ನು ಗುಂಪಿಗೂ ಮತ್ತು ಇತರರಿಗೆ ಕೇವಲ ಕಾರ್ಯಗತಗೊಳಿಸುವ ಅನುಮತಿಯನ್ನು ನೀಡಿದೆ ಎಂದು ನೋಡಬಹುದು. ಪ್ರತಿಯೊಬ್ಬನಿಗೂ example1 ಫೈಲ್ ಅನ್ನು ಓದಲು ಮಾತ್ರ ಅನುಮತಿಯನ್ನು ನಿಗದಿಪಡಿಸಲು ಚ್ಮೋಡ್ ಸ್ಪೇಸ್ =r ಸ್ಪೇಸ್ example1 ಎಂಬ ಕಮಾಂಡ್ ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ. ಈಗ ls ಸ್ಪೇಸ್ -l ಸ್ಪೇಸ್ example1 ಎಂದು ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ನಾವು ಪ್ರತಿಯೊಬ್ಬರಿಗೂ example1 ಫೈಲ್ ಅನ್ನು ಓದಲು ಮಾತ್ರ ಅನುಮತಿಯನ್ನು ನೀಡಿರುವುದನ್ನು ನಾವು ನೋಡಬಹುದು. ಅನುಮತಿಯನ್ನು ಪುನಃ ಪರಿವರ್ತಿಸಲು ಓದುವಿಕೆಯ ಮತ್ತು ಕಾರ್ಯಗತಗೊಳಿಸುವಿಕೆಯ ಅನುಮತಿಯನ್ನು ಎಲ್ಲರಿಗೂ ನೀಡಲು ಹಾಗೂ ಡೈರೆಕ್ಟರಿ1 ಎಂಬ ಡೈರೆಕ್ಟರಿಯಲ್ಲಿ ಬರೆಯುವ ಅನುಮತಿಯನ್ನು ಯಜಮಾನನಿಗೆ ಕೊಡಲು ಈ ಕಮಾಂಡ್ ಅನ್ನು ಬರೆಯಿರಿ. ಚ್ಮೋಡ್ ಸ್ಪೇಸ್ -R ಸ್ಪೇಸ್ 755 ಸ್ಪೇಸ್ ಡೈರೆಕ್ಟರಿ1 ಎಂಟರ್ ಒತ್ತಿ. ಈಗ ls ಸ್ಪೇಸ್ -l ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ ಬದಲಾವಣೆಗಳನ್ನು ನೋಡಿ. ಯೂಸರ್ಗೆ example2 ಎಂಬ ಫೈಲ್ ನಲ್ಲಿ ಕಾರ್ಯಗತಗೊಳಿಸುವಿಕೆಯ ಅನುಮತಿಯನ್ನು ನೀಡಲು ಈ ಕಮಾಂಡ್ ಅನ್ನು ಟೈಪ್ ಮಾಡಿ. ಚ್ಮೋಡ್ ಸ್ಪೇಸ್ u+x ಸ್ಪೇಸ್ example2 ಈಗ ಎಂಟರ್ ಒತ್ತಿ. ಈಗ ls ಸ್ಪೇಸ್ -l ಸ್ಪೇಸ್ example2 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ನಾವು example2 ಫೈಲ್ ನಲ್ಲಿ ಕಾರ್ಯಗತಗೊಳಿಸುವ ಅನುಮತಿಯನ್ನು ಯೂಸರ್ಗೆ ನೀಡಲಾಗಿದೆ ಎಂದು ನೋಡಬಹುದು. example3 ಫೈಲ್ ನಲ್ಲಿ ಬರೆಯುವ ಅನುಮತಿಯನ್ನು ಗುಂಪಿಗೆ ಕೊಡಲು ಈ ಕಮಾಂಡ್ ಅನ್ನು ಟೈಪ್ ಮಾಡಿ. ಚ್ಮೋಡ್ ಸ್ಪೇಸ್ g+w ಸ್ಪೇಸ್ example3 ಎಂಟರ್ ಒತ್ತಿ. ಮತ್ತು ಈಗ ls ಸ್ಪೇಸ್ -l ಸ್ಪೇಸ್ example3 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ನಾವು ಗುಂಪಿಗೆ ಬರೆಯುವ ಅನುಮತಿಯನ್ನು ನೀಡಲಾಗಿದೆ ಎಂದು ಕಾಣಬಹುದು. ಬರೆಯುವ ಅನುಮತಿಗಳನ್ನು ಎಲ್ಲರಿಗೂ ತೆಗೆದುಹಾಕಲು ಈ ಕಮಾಂಡ್ ಟೈಪ್ ಮಾಡಿ. ಚ್ಮೋಡ್ ಸ್ಪೇಸ್ a-w ಸ್ಪೇಸ್ example3 ಮತ್ತು ಎಂಟರ್ ಒತ್ತಿ. ಈಗ ls ಸ್ಪೇಸ್ -l ಸ್ಪೇಸ್ example3 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ನಾವು ಬರೆಯುವ ಅನುಮತಿಯನ್ನು ತೆಗೆಯಲಾಗಿದೆ ಎಂದು ಕಾಣಬಹುದು.
ಒಂದು ಅಥವಾ ಹೆಚ್ಚು ಫೈಲ್ಗಳುಳ್ಳ ಗುಂಪನ್ನು ನ್ಯೂ ಗ್ರೂಪ್ಗೆ ಬದಲಿಸಲು ಚಿಜಿಆರ್ಪಿ ಕಮಾಂಡ್ ಅನ್ನು ಬಳಸಲಾಗುತ್ತದೆ. ನ್ಯೂ ಗ್ರೂಪ್ ಎಂಬುದೊಂದು ಗ್ರೂಪ್ ಐಡಿಯ ಸಂಖ್ಯೆಯಾಗಿದೆ ಅಥವಾ /etc/group ನಲ್ಲಿ ಇರುವ ಒಂದು ಗುಂಪಿನ ಹೆಸರಾಗಿದೆ. ಕೇವಲ ಫೈಲ್ ನ ಯಜಮಾನ ಅಥವಾ ವಿಶೇಷಾಧಿಕಾರವುಳ್ಳ ಬಳಕೆದಾರ ಮಾತ್ರ ಗುಂಪನ್ನು ಬದಲಿಸಬಲ್ಲನು. ಚಿಜಿಆರ್ಪಿ ಕಮಾಂಡ್ ಈ ತರಹನಾಗಿದೆ: ಚಿಜಿಆರ್ಪಿ ಸ್ಪೇಸ್ ಆಪ್ಷನ್ಸ್ ಸ್ಪೇಸ್ ನ್ಯೂ ಗ್ರೂಪ್ ಸ್ಪೇಸ್ ಫೈಲ್ಸ್. ಈಗ ನಾವು ಟರ್ಮಿನಲ್ಗೆ ಹೋಗಿ ಚಿಜಿಆರ್ಪಿ ಕಮಾಂಡ್ ನ ಕೆಲವು ಉದಾಹರಣೆಗಳನ್ನು ನೋಡೋಣ. ಈಗ ls ಸ್ಪೇಸ್ -l ಸ್ಪೇಸ್ example4 ಎಂದು ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ನಾವು ಗುಂಪಿನ ಅನುಮತಿ ಬಳಕೆದಾರನಾದ ಶಾಹಿದ್ಗೆ ಇರುವುದನ್ನು ಕಾಣಬಹುದು. ಗುಂಪಿನ ಅನುಮತಿಯನ್ನು ಬದಲಾಯಿಸಲು ಈ ಕಮಾಂಡ್ ಟೈಪ್ ಮಾಡಿ: ಸುಡೊ ಸ್ಪೇಸ್ ಚಿಜಿಆರ್ಪಿ ಸ್ಪೇಸ್ ರೋಹಿತ್ ಸ್ಪೇಸ್ example4. ಎಂಟರ್ ಒತ್ತಿ. ಅಗತ್ಯವಿದ್ದಲ್ಲಿ ಸುಡೊ ಪಾಸ್ವರ್ಡ್ ನಮೂದಿಸಿ. ಈಗ ls ಸ್ಪೇಸ್ -l ಸ್ಪೇಸ್ example4 ಎಂದು ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ನಾವು ಗುಂಪಿನ ಅನುಮತಿಯು ಶಾಹಿದ್ ನಿಂದ ರೋಹಿತ್ ಗೆ ಬದಲಾಗಿರುವುದನ್ನು ನಾವು ನೋಡಬಹುದು. ಇನೋಡ್ ಸಂಖ್ಯೆ ಎನ್ನುವುದು ಡಿವೈಸ್ ನ ಜೊತೆಗಿರುವ ಒಂದು ಅನನ್ಯ ಪೂರ್ಣಾಂಕವಾಗಿರುತ್ತದೆ. ಇನೋಡ್ ನಿಯಮಿತ ಫೈಲ್ ಅಥವಾ ಡೈರೆಕ್ಟರಿಯ ಮೂಲ ಮಾಹಿತಿಯನ್ನು ಶೇಖರಿಸಿಡುತ್ತದೆ. ಎಲ್ಲಾ ಫೈಲ್ಗಳು ಇನೋಡ್ಸ್ ನೊಂದಿಗೆ ಸಂಪರ್ಕದಲ್ಲಿರುತ್ತದೆ. ಒಂದು ಪ್ರೋಗ್ರಾಂ ಯಾವುದಾದರೊಂದು ಫೈಲ್ ಅನ್ನು ಹೆಸರಿನ ಮೂಲಕ ಸೂಚಿಸ ಬಯಸಿದಲ್ಲಿ ಸಿಸ್ಟಮ್ ಆ ಫೈಲ್ ನ ಹೆಸರನ್ನು ಇನೋಡ್ ನ ಸಂಪರ್ಕದಿಂದ ಹುಡುಕುತ್ತದೆ. ಒಂದು ಫೈಲ್ ನ ಇನೋಡ್ ಸಂಖ್ಯೆಯನ್ನು ನೋಡಲು ನಾವು ls ಸ್ಪೇಸ್ -i ಎಂಬ ಕಮಾಂಡ್ ಅನ್ನು ಬಳಸಬಹುದಾಗಿದೆ. ಈಗ ls ಸ್ಪೇಸ್ -i ಸ್ಪೇಸ್ example5 ಎಂಬ ಕಮಾಂಡ್ ಅನ್ನು ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ಫೈಲ್ ನ ಮೊದಲು ಬರೆದ ಸಂಖ್ಯೆಯು ಫೈಲ್ ನ ಇನೋಡ್ ಸಂಖ್ಯೆಯಾಗಿದೆ. ಇನೋಡ್ಗಳು ಒಮ್ಮೆ ಒಂದು ಡೈರೆಕ್ಟರಿಯೊಂದಿಗೆ ಮಾತ್ರ ಸಂಬಂಧಿಸಿರುತ್ತದೆ. ಹಾರ್ಡ್ ಲಿಂಕ್ಗಳು ಒಂದು ಇನೋಡ್ ನ ಮೂಲಕ ಅನೇಕ ಡೈರೆಕ್ಟರಿಗಳ ಹೆಸರಿನ ಜೊತೆ ಸಂಬಂಧವನ್ನು ಹೊಂದಿರುತ್ತದೆ. in ಎಂಬುದು ಸಂಬಂಧ ಕಲ್ಪಿಸಲಿರುವ ಕಮಾಂಡ್ ಆಗಿದೆ. ಹಾರ್ಡ್ ಲಿಂಕ್ ರಚಿಸಲು ln ಕಮಾಂಡ್ ಹೀಗಿದೆ: ln ಸ್ಪೇಸ್ ಸೋರ್ಸ್ ಸ್ಪೇಸ್ ಲಿಂಕ್. ಇಲ್ಲಿ ಸೋರ್ಸ್ ಎಂಬುದು ಈಗಾಗಲೇ ಇರುವ ಫೈಲ್ ಹಾಗೂ ಲಿಂಕ್ ಎನ್ನುವುದು ರಚಿಸಬೇಕಾದ ಫೈಲ್ ಆಗಿದೆ. ಈಗ ನಾವು ಹಾರ್ಡ್ ಲಿಂಕ್ ಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ನಾನು ಮತ್ತೆ ಸ್ಕ್ರೀನ್ ಅನ್ನು ಸ್ವಚ್ಛ ಮಾಡುತ್ತೇನೆ. ಈಗ ln ಸ್ಪೇಸ್ example1 ಸ್ಪೇಸ್ example_ln ಎಂದು ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ. ಎರಡು ಫೈಲ್ಗಳ ಇನೋಡ್ ಸಂಖ್ಯೆಯನ್ನು ಪ್ರದರ್ಶಿಸಲು ls ಸ್ಪೇಸ್ -i ಸ್ಪೇಸ್ example1 ಸ್ಪೇಸ್ example_ln ಎಂಬ ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ. ಇಲ್ಲಿ ನಾವು ಎರಡೂ ಫೈಲ್ಗಳ ಇನೋಡ್ ಸಂಖ್ಯೆಯು ಒಂದೇ ಎಂದು ಕಾಣಬಹುದು. example1 ಎಂಬ ಫೈಲ್ಗೆ ಫೈಲ್ example_ln ಎಂಬುದು ಹಾರ್ಡ್ ಲಿಂಕ್ ಆಗಿದೆ. ಸಾಫ್ಟ್ ಲಿಂಕ್ ಸಿಂಬಾಲಿಕ್ ಲಿಂಕ್ ಎಂಬುದೊಂದು ಫೈಲ್ ನ ವಿಶಿಷ್ಟ ಪ್ರಕಾರವಾಗಿದ್ದು, ಇಲ್ಲಿ ಬೇರೆ ಫೈಲ್ ನ ಅಥವಾ ಡೈರೆಕ್ಟರಿಯ ಉಲ್ಲೇಖವು ಅದರ ಪರಿಪೂರ್ಣ ಅಥವಾ ಅದಕ್ಕೆ ಸಂಬಂಧಿಸಿದ ಪಾತ್ ನೊಂದಿಗೆ ಇರುತ್ತದೆ. ಸಾಫ್ಟ್ ಲಿಂಕ್ ಗಳನ್ನು ರಚಿಸಲು ln ಆದೇಶವು ಹೀಗಿದೆ: ln ಸ್ಪೇಸ್ -s ಸ್ಪೇಸ್ ಟಾರ್ಗೆಟ್ ಫೈಲ್ ನೇಮ್ ಸ್ಪೇಸ್ ಸಿಂಬಾಲಿಕ್ ಫೈಲ್ ನೇಮ್. ಈಗ ನಾವು ಸಾಫ್ಟ್ ಲಿಂಕ್ ನ ಕೆಲವು ಉದಾಹರಣೆಗಳನ್ನು ನೋಡೋಣ. ಸಾಫ್ಟ್ ಲಿಂಕ್ ರಚಿಸಲು ln ಸ್ಪೇಸ್ -s ಸ್ಪೇಸ್ example1 ಸ್ಪೇಸ್ example_soft ಎಂದು ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ. ಈಗ ಎರಡೂ ಫೈಲ್ಗಳ ಇನೋಡ್ ಸಂಖ್ಯೆ ಮತ್ತು ಲಿಸ್ಟ್ ಅನ್ನು ಪ್ರದರ್ಶಿಸಲು ls ಸ್ಪೇಸ್ -li ಸ್ಪೇಸ್ example1 ಸ್ಪೇಸ್ example_soft ಎಂಬ ಕಮಾಂಡ್ ಅನ್ನು ಟೈಪ್ ಮಾಡಿ ಎಂಟರ್ ಒತ್ತಿ.
ಇಲ್ಲಿ ನಾವು ಎರಡು ಫೈಲ್ಗಳ ಇನೋಡ್ ಸಂಖ್ಯೆ ವಿಭಿನ್ನವಾಗಿದೆ ಮತ್ತು ಎಕ್ಸಾಂಪಲ್ ಸಾಫ್ಟ್ ಎನ್ನುವುದು ಎಕ್ಸಾಂಪಲ್1 ನ ಸಾಫ್ಟ್ ಲಿಂಕ್ ಆಗಿದೆ ಎಂದು ನೋಡಬಹುದು. ಈ ಟ್ಯುಟೋರಿಯಲ್ ನಲ್ಲಿ ನಾವು ಲಿನಕ್ಸ್ ಫೈಲ್ಸ್ ನ ಗುಣಲಕ್ಷಣಗಳಾದ ಒಂದು ಫೈಲ್ ನ ಅನುಮತಿ, ಯಾಜಮಾನ್ಯ ಮತ್ತು ಗುಂಪನ್ನು ಬದಲಾಯಿಸುವ ಬಗೆಯನ್ನು ಕಲಿತಿದ್ದೇವೆ. ನಾವು ಫೈಲ್ ಒಂದರ ಇನೋಡ್ ಹಾಗೂ ಸಾಫ್ಟ್ ಮತ್ತು ಹಾರ್ಡ್ ಲಿಂಕ್ ಗಳ ಬಗ್ಗೆ ಕಲಿತಿದ್ದೇವೆ. ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ತಲುಪಿದೆವು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ. ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು. ಶುಭವಿದಾಯ.